ಭಾರತದಲ್ಲಿ ಮೊದಲ ಮತ್ತು ಏಕೈಕ ಕಾಮನ್ವೆಲ್ತ್ ಮುಖ್ಯಸ್ಥರ ಸಭೆಯು 1983ರ ನವೆಂಬರ್ 23ರಂದು ನಡೆಯಿತು. ಈ ಐತಿಹಾಸಿಕ ಸಮ್ಮೇಳನ ರಾಜಧಾನಿ ದೆಹಲಿಯಲ್ಲಿ ನಡೆದಿದ್ದು, ಇದರಲ್ಲಿ 42 ಕಾಮನ್ವೆಲ್ತ್ ರಾಷ್ಟ್ರಗಳ ನಾಯಕರು ಭಾಗವಹಿಸಿದ್ದರು. ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ನಡೆಯಿತು. ಕಾಮನ್ವೆಲ್ತ್ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಕಾರ, ಆರ್ಥಿಕ ಅಭಿವೃದ್ಧಿ ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತು ಸಾಮೂಹಿಕ ನಿರ್ಧಾರ ಕೈಗೊಳ್ಳಲು ವೇದಿಕೆಯನ್ನು ರಚಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣವನ್ನು ತಡೆಗಟ್ಟುವುದು, ಜಾಗತಿಕ ಬಡತನ ನಿರ್ಮೂಲನೆ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಕ್ಕುಗಳನ್ನು ಉತ್ತೇಜಿಸುವುದು ಮುಂತಾದ ಪ್ರಮುಖ ವಿಷಯಗಳ ಕುರಿತು ಇದರಲ್ಲಿ ಚರ್ಚಿಸಲಾಯಿತು. ದೆಹಲಿಯಲ್ಲಿ ನಡೆದ ಈ ಸಮ್ಮೇಳನವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತನ್ನ ಪಾತ್ರವನ್ನು ಬಲಪಡಿಸಲು ಭಾರತಕ್ಕೆ ಅವಕಾಶವನ್ನು ನೀಡಿತು. ಭಾರತದ ಶ್ರೇಷ್ಠ ವಿಜ್ಞಾನಿ ಮತ್ತು ಸಂಶೋಧಕ ಜಗದೀಶ್ ಚಂದ್ರ ಬೋಸ್ 1937ರ ನವೆಂಬರ್ 23ರಂದು ಕೊನೆಯುಸಿರೆಳೆದರು. ಇವರನ್ನು ಫಾದರ್ ಆಫ್ ರೇಡಿಯೋ ಸೈನ್ಸ್ ಎಂದು ಕರೆಯುತ್ತಾರೆ. ಜಗದೀಶ್ ಚಂದ್ರ ಬೋಸ್ ಅವರು 1858ರ ನವೆಂಬರ್ 30ರಂದು ಬಂಗಾಳದ ಮುನ್ಷಿಗಂಜ್ನಲ್ಲಿ ಜನಿಸಿದರು. ಅವರು ತಮ್ಮ ಶಿಕ್ಷಣವನ್ನು ಕೋಲ್ಕತ್ತಾದ ಸೇಂಟ್ ಝೇವಿಯರ್ ಶಾಲೆ ಮತ್ತು ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿದರು. ಅವರು ಸಸ್ಯಶಾಸ್ತ್ರ ಮತ್ತು ರೇಡಿಯೋ ವಿಜ್ಞಾನದಲ್ಲಿನ ಸಂಶೋಧನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಸಸ್ಯಗಳು ಸಹ ಸಂವೇದನೆಗಳನ್ನು ಹೊಂದಿವೆ ಎಂದು ಅವರು ಮೊದಲ ಬಾರಿಗೆ ಸಾಬೀತುಪಡಿಸಿದರು ಮತ್ತು ಇದನ್ನು ತೋರಿಸಲು ಅವರು ಕ್ರೆಸ್ಕೋಗ್ರಾಫ್ ಎಂಬ ಉಪಕರಣವನ್ನು ಕಂಡುಹಿಡಿದರು. ಬೋಸ್ ಅವರು ರೇಡಿಯೋ ತರಂಗಗಳ ಕ್ಷೇತ್ರದಲ್ಲಿ ಪ್ರವರ್ತಕ ಕೆಲಸ ಮಾಡಿದರು ಮತ್ತು ವೈರ್ಲೆಸ್ ಸಂವಹನಕ್ಕಾಗಿ ಆರಂಭಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. ಜಗದೀಶ್ ಚಂದ್ರ ಬೋಸ್ ಅವರು ಯಾವುದೇ ಪ್ರಯೋಗಾಲಯವಿಲ್ಲದ ಕೋಣೆಯಲ್ಲಿ ಅಲೆಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಆದರೆ ಅವರ ಆವಿಷ್ಕಾರವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅಥವಾ ಆ ಆವಿಷ್ಕಾರಕ್ಕೆ ಪೇಟೆಂಟ್ ನೀಡಲಿಲ್ಲ. ಇದರ ಫಲವಾಗಿ ಜಗದೀಶ್ ಚಂದ್ರ ಬೋಸ್ ಅವರ ಆವಿಷ್ಕಾರದ 2 ವರ್ಷಗಳ ನಂತರ ಇಟಾಲಿಯನ್ ವಿಜ್ಞಾನಿ ಮಾರ್ಕೋನಿ ಅದೇ ವಿಷಯದ ಬಗ್ಗೆ ಸಂಶೋಧನೆಯನ್ನು ಮಾಡಿದರು ಮತ್ತು ಪೇಟೆಂಟ್ ಸಹ ಪಡೆದರು. ಮಾರ್ಕೋನಿ ಅವರ ಸಂಶೋಧನೆಗಾಗಿ 1909ರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಜಗದೀಶ್ ಚಂದ್ರ ಬೋಸ್ ಅವರು ಆವಿಷ್ಕಾರಗಳಿಂದ ವೈಯಕ್ತಿಕ ಲಾಭ ಪಡೆಯಬಾರದು ಎಂದು ನಂಬಿದ್ದರು. ಆದ್ದರಿಂದ ಅವರು ತಮ್ಮ ಹೆಸರಿನಲ್ಲಿ ಪೇಟೆಂಟ್ ಪಡೆಯದಿರಲು ನಿರ್ಧರಿಸಿದರು. 1996ರ ನವೆಂಬರ್ 23ರಂದು ಇಥಿಯೋಪಿಯನ್ ಏರ್ಲೈನ್ಸ್ ಫ್ಲೈಟ್ 961 ಅನ್ನು 3 ಅಪಹರಣಕಾರರು ಹೈಜಾಕ್ ಮಾಡಿದರು. ಈ ವಿಮಾನವು ಇಥಿಯೋಪಿಯಾದ ಅಡಿಸ್ ಅಬಾಬಾದಿಂದ ಕೀನ್ಯಾದ ನೈರೋಬಿಗೆ ಹೊರಟಿತ್ತು. ವಿಮಾನದಲ್ಲಿ ಸಾಕಷ್ಟು ಇಂಧನ ಇಲ್ಲದಿದ್ದರೂ ಅಪಹರಣಕಾರರು ವಿಮಾನವನ್ನು ಆಸ್ಟ್ರೇಲಿಯಾಕ್ಕೆ ಹಾರಿಸಲು ಪ್ರಯತ್ನಿಸಿದರು. ಅಷ್ಟು ದೂರದವರೆಗೆ ವಿಮಾನದಲ್ಲಿ ಸಾಕಷ್ಟು ಇಂಧನವಿಲ್ಲ ಎಂದು ಪೈಲಟ್ಗಳು ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಆದರೆ ಅಪಹರಣಕಾರರು ಒಪ್ಪಲಿಲ್ಲ. ಈ ಸಮಯದಲ್ಲಿ ವಿಮಾನದ ಇಂಧನ ಖಾಲಿಯಾಯಿತು ಮತ್ತು ಅಂತಿಮವಾಗಿ ಕೊಮೊರೊಸ್ ದ್ವೀಪಗಳ ಬಳಿ ಸಮುದ್ರದಲ್ಲಿ ಬೀಳಬೇಕಾಯಿತು. ಪೈಲಟ್ಗಳು ನೀರಿನ ಮೇಲೆ ಸುರಕ್ಷಿತವಾಗಿ ಇಳಿಸಲು ಅಸಾಧಾರಣ ಪ್ರಯತ್ನಗಳನ್ನು ಮಾಡಿದರು. ಆದರೆ ವಿಮಾನವು ಪತನಗೊಂಡಿತು. ವಿಮಾನದಲ್ಲಿದ್ದ 175 ಜನರಲ್ಲಿ 125 ಜನರು ಅಪಘಾತದಲ್ಲಿ ಸಾವನ್ನಪ್ಪಿದರು. ಕೆಲವು ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು ಬದುಕುಳಿದರು. ಈ ಘಟನೆಯು ವಿಮಾನಯಾನ ಇತಿಹಾಸದಲ್ಲಿ ದುರಂತ ಅಧ್ಯಾಯವಾಗಿ ದಾಖಲಾಗಿದೆ. 1992ರ ನವೆಂಬರ್ 23ರಂದು IBM ಪ್ರಪಂಚದ ಮೊದಲ ಸ್ಮಾರ್ಟ್ಫೋನ್ IBM ಸೈಮನ್ ಅನ್ನು ಬಿಡುಗಡೆ ಮಾಡಿತು. ಇದನ್ನು ಅಮೆರಿಕನ್ ಸೆಲ್ಯುಲಾರ್ ಕಂಪನಿ ಬೆಲ್ ಸೆಲ್ಫ್ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು. ಸ್ಮಾರ್ಟ್ಫೋನ್ ತಂತ್ರಜ್ಞಾನದಲ್ಲಿ ಇದೊಂದು ಕ್ರಾಂತಿಕಾರಕ ಹೆಜ್ಜೆಯಾಗಿದ್ದು, ಇದು ಕೇವಲ ಕರೆ ಮಾಡಲು ಮಾತ್ರ ಸೀಮಿತವಾಗದೆ ಹಲವು ಆಧುನಿಕ ಫೀಚರ್ಗಳನ್ನು ನೀಡಿತ್ತು. IBM ಸೈಮನ್ನಲ್ಲಿ ಟಚ್ ಸ್ಕ್ರೀನ್ ಅನ್ನು ಬಳಸಲಾಗಿತ್ತು. ಬಳಕೆದಾರರು ಕರೆಗಳನ್ನು ಡಯಲ್ ಮಾಡುವುದು, ಸಂದೇಶಗಳನ್ನು ಬರೆಯುವುದು ಮತ್ತು ಇತರ ಕೆಲಸಗಳನ್ನು ಪರದೆಯನ್ನು ಸ್ಪರ್ಶಿಸುವ ಮೂಲಕ ಮಾಡಬಹುದಾಗಿತ್ತು. ಇದು ಕ್ಯಾಲೆಂಡರ್, ಟಿಪ್ಪಣಿಗಳನ್ನು ರಚಿಸುವ ಆಯ್ಕೆ, ಇಮೇಲ್ ಸೇವೆ ಮತ್ತು ವಿಶ್ವ ಗಡಿಯಾರದಂತಹ ವೈಶಿಷ್ಟ್ಯಗಳನ್ನು ಒಳಗೊಂಡಿತ್ತು. ಈ ಸ್ಮಾರ್ಟ್ಫೋನ್ ಅನ್ನು ವೈಯಕ್ತಿಕ ಡಿಜಿಟಲ್ ಸಹಾಯಕ ಅಂದರೆ PDA ಮತ್ತು ಮೊಬೈಲ್ ಫೋನ್ ನಡುವಿನ ಮೊದಲ ಸಂಗಮವೆಂದು ಪರಿಗಣಿಸಲಾಗಿದೆ. IBM ಸೈಮನ್ ಅದರ ಸಮಯದಲ್ಲಿ ಅತ್ಯಂತ ಜನಪ್ರಿಯವಾಯಿತು ಮತ್ತು ಅದನ್ನು ಆಧುನಿಕ ಸ್ಮಾರ್ಟ್ಫೋನ್ನ ಪಿತಾಮಹ ಎಂದು ಪರಿಗಣಿಸಲಾಯಿತು. 1980ರ ನವೆಂಬರ್ 23ರಂದು ಇಟಲಿಯಲ್ಲಿ ತೀವ್ರ ಭೂಕಂಪ ಸಂಭವಿಸಿತು. ಈ ಭೂಕಂಪದ ತೀವ್ರತೆಯನ್ನು 6.9 ಎಂದು ಅಳೆಯಲಾಯಿತು ಮತ್ತು ಅದರ ಕೇಂದ್ರಬಿಂದು ನೇಪಲ್ಸ್ನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿತ್ತು. ಈ ಭೂಕಂಪವು ಇಟಲಿಯ ದಕ್ಷಿಣ ಭಾಗದಲ್ಲಿರುವ ಕ್ಯಾಂಪನಿಯಾ ಮತ್ತು ಕ್ಯಾಲಬ್ರಿಯಾ ಪ್ರದೇಶಗಳ ಮೇಲೆ ಪರಿಣಾಮ ಬೀರಿತು. ಈ ಭೂಕಂಪದಿಂದಾಗಿ ಸುಮಾರು 2600 ಜನರು ಪ್ರಾಣ ಕಳೆದುಕೊಂಡರು ಮತ್ತು ಸಾವಿರಾರು ಜನರು ಗಾಯಗೊಂಡರು. ಜೊತೆಗೆ ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದರು ಮತ್ತು ಲಕ್ಷಾಂತರ
ಕೋಟ್ಯಾಂತರ ಡಾಲರ್ ಮೌಲ್ಯದ ಆಸ್ತಿ ಹಾನಿಯಾಗಿತ್ತು. ಭೂಕಂಪದಿಂದ ಉಂಟಾದ ಭಾರೀ ಹಾನಿಯ ನಂತರ ಇಟಾಲಿಯನ್ ಸರ್ಕಾರವು ಪರಿಹಾರ ಪ್ರಯತ್ನಗಳನ್ನು ಪ್ರಾರಂಭಿಸಿತು ಮತ್ತು ಪುನರ್ನಿರ್ಮಾಣ ಪ್ರಯತ್ನಗಳಿಗೆ ತ್ವರಿತವಾಗಿ ಸಹಾಯ ಮಾಡಲು ಅಂತಾರಾಷ್ಟ್ರೀಯ ಸಹಾಯವನ್ನು ಕೋರಿತು. ಈ ಭೂಕಂಪವು ಇಟಲಿಯಲ್ಲಿ ಭೂಕಂಪನದ ಅಪಾಯದ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸಿತು.